ಪಾಕು ಅಲ್ಲ, ಏನೂ ಅಲ್ಲ. ಅಲ್ಲೇನೋ ಚೆಲ್ಲಿದೆ ಅನ್ಸುತ್ತೆ. ಹಾಲು ಚಲಿತ್ತು ನೋಡ್ಲಿಲ್ವಾ ಮಾಮ್? ಇಲ್ಲಿಗೆ ಹಾಲು ಹೇಗೆ ಬಂತು? ನೋಡ್ತೀನಿ, ಒಂದ್ ಸ್ವಲ್ಪ ಇರಿ. ಹುಷಾರು. ಇದು ನೀನ್ ಮಾಡಿರೋ ಕೆಲ್ಸನ ಪುಟ್ಟಿ? ಇನ್ನು ಒಂದ್ ಸ್ವಲ್ಪ ಜಾಸ್ತಿನೇ ಹಾಲು ಸುರಿಬೇಕಿತ್ತು. ನಿನ್ನೆ ಅವ್ರು ನಿನಗ್ ಮಾಡಿದ ಕೆಲ್ಸಕ್ಕೆ ಇವತ್ತು ಅವ್ರ ಸೊಂಟ ಮುರಿದು ಅವ್ರ ಮಂಚ ಹಿಡಿಬೇಕಿತ್ತು, ಗಯ್ಯಾಳಿ ತಂದು. ಅಲ್ಲೇನೆ ಮಾಡ್ತಾ ಇದೀಯಾ? ನೋಡ್ತಾ ಇದ್ದೀನಿ ಅತ್ತೆ, ಈ ಹಾಲು ಅದ್ ಎಲ್ಲಿಂದ ಬಂತು ಅಂತ. ಏಯ್, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು ಗೊತ್ತಾಯ್ತು. ಇದು ಹಾಲಿನ ಸಮುದ್ರದಿಂದ ಉಕ್ಕು ಬಂದಿರೋಂತ ಹಾಲು. ಕ್ಷೀರ ಸಮುದ್ರನ ಎಲ್ಲಿದೆ ಅತ್ಗೆ? ಹಾ, ಲಕ್ಷ್ಮೀ ದೇವಿ ಮತ್ತೆ ವಿಷ್ಣು ಅಲ್ಲೇ ಇರ್ತಾರೆ ವಿಕ್ರಾಂತ್, ನಿಂಗೆ ಗೊತ್ತಿಲ್ವಾ? ಅವನ್ಗಷ್ಟೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಕಣೆ. ಲೇ, ನನ್ಗೇನೋ ಗೊತ್ತಿಲ್ಲ ಅಂತ ಹೇಳ್ಬೋದು, ವಿಕ್ರಾಂತ್ಗೆ ಎಲ್ಲ ಗೊತ್ತಿದೆ. ತಲೆ ಕೆಟ್ಟೊಳಗೆ ಮಾತಾಡ್ಬೇಡ. ಕೈಗೆ ಬ್ಯಾಂಡೇಜ್ ಇದೆ, ಮಾತ್ರೆ ತಗೊಂಡು ಸೈಲೆಂಟಾಗಿ ಮಲ್ಕೊಂಡು ನೀವು ರೆಸ್ಟ್ ಮಾಡೋದು ಬಿಟ್ಟು ಆ ಕಡೆ ಈ ಕಡೆ ಯಾಕೆ ಓಡಾಡ್ಬೇಕಾಗಿತ್ತು? ಹೌದಲ್ವಾ ಮಾಮ್? ಐಡಿಯಾಸ್ಗೋಸ್ಕರ ಯೋಚಿಸ್ಬೇಕಲ್ವೇನಾ? ಹಾ, ಏನು ಯೋಚನೆನಾ? ನಾಳೆ ಬಿಸಿಲಿದ್ರೆ ಸಂಡಿಗೆ ಹಾಕ್ಬೇಕೋ ಬೇಡವೋ ಅಂತನಾ? ಅಬ್ಬಾ, ನಿನಗೆ ಗೊತ್ತಿಲ್ಲ, ಹೊರಡು. ಒಳ್ಳೆ ಯೋಚನೆ ಆಗಿದ್ರೆ ಓಕೆ, ಕೆಟ್ಟ ಯೋಚನೆ ಏನಾದರೂ ಆಗಿದ್ರೆ ಬೆನ್ಮೂಳೆ ಮುರ್ಕೊಂಡು ಮಲ್ಕೋಬೇಕಾಗತ್ತೆ, ಹುಷಾರು. ಅವಳು ಅಂದಿದ್ದು ನಿಮ್ಗೇನ ಮಾಮ್? ಬ್ರೋ, ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀಯಾ ಅಂತ. ಈಗಲಾದರೂ ಎಲ್ಲ ಬಿಡು. ಮಾಮ್, ಕಮ್ಮಿ ಆಯ್ತಾ? ಅಮ್ಮ, ಇನ್ನು ನಿನ್ ಕೆಲಸ ಮುಗ್ದಿಲ್ವಾ? ಯಾವ ಕೆಲಸ ನೈನಿ? ಎತ್ಕೊಂಡು ಹೋಗೋ ಕೆಲಸ. ಅಂದ್ರೆ ಏನ್ ನೀನ್ ಹೇಳ್ತಿರೋದು? ಸೀರೆ ಮೂಟೆ ಕಟ್ಟಿ ತಗೊಂಡು ಹೋಗೋದ್ರ ಬಗ್ಗೆನಾ? ನನ್ ಸೀರೆ ನೀನ್ ಉಟ್ಕೊಳ್ತಾ ಇದ್ರು ಊರಲ್ಲಿ ಅಕ್ಕಪಕ್ಕದವ್ರ ಮನೆ ಕೊಡ್ತೀಯಾ ಅಂತ ಕೊಟ್ವಿ. ನೀನ್ ನೋಡಿದ್ರೆ ಆ ಸೀರೆಗಳಲ್ಲಿ ಪೆಟ್ಟಿಗೆ ನಿಟ್ಟೆ. ಇಟ್ಟಿದ್ದೀನ? ಇಟ್ರೂ ಪರವಾಗಿಲ್ಲ, ಅದ್ರಲ್ಲೇನ್ ದುಡ್ಡಿರಲ್ಲ. ಆದ್ರೆ ಆ ಪೆಟ್ಟಿಗೆಯಲ್ಲಿ ಉಲೂಚಿನ ಇಡಬೇಕು ಅನ್ಕೊಳ್ಳೋದು ಅನ್ಯಾಯ. ಉಲೂಚಿ ತೊಟ್ಲೊಳಗೆ ಹೇಗೆ ಹೋದ್ಲು? ಏನ್ ಮಾಯೇನೋ ಏನೋ. ನಾನು ಬೇಡ ಅಂತಾನೆ ಹೇಳ್ದೆ, ನೀವ್ ಯಾರಾದ್ರೂ ನೋಡ್ಬಿಡ್ತೀರಾ ಅಂತ. ಆ ಬೊಟ್ಟ ಮನೆ ಅದ್ರಲ್ಲಿ ಇಟ್ಟಿದ್ದು. ಅದೃಷ್ಟ ಚೆನ್ನಾಗಿತ್ತು, ಉಲೂಚಿ ಪುಟ್ಟಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಸತ್ ಹೋಗ್ತಿದ್ಲು. ಸುಮನ, ಅಮ್ಮ ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಡ್ತಾಳಂತೆ. ನಾವು 5 ಗಂಟೆಗೆ ಟಿಫನ್ ಮಾಡಿ
ಅವಳಗ್ ಮಧ್ಯಾಹ್ನಕ್ಕೆ ಊಟದ ಬುತ್ತಿನೂ ಕಟ್ಕೊಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ನೀನ್ ಸಾಯಿಸುವಂತೆ ಬಿಡಮ್ಮ ಅಂತ ಹೇಳಿ ಕಳಿಸ್ಕೊಡ್ಬೇಕಾ? ಏನ್ ಹೇಳ್ತಾ ಇದೀಯ ನೀನು? ಮಾತಾಡ್ಬೇಡ ನೀನು. ದೊಡ್ಡ ಬೊಟ್ಟಮ್ಮ ಅವಳ ಮಗ್ಳು ನೋಡೋದಕ್ಕೋಸ್ಕರ ಸುಳ್ಳು ಹೇಳ್ತಾಳೆ ಅಂದ್ರೆ ಒಂದ್ ಅರ್ಥ ಇದೆ. ನಿನ್ ಮಗ್ಳಲ್ವಮ್ಮ ನಾನು? ನೀನ್ ನನ್ನ ನೋಡಕ್ ಬರೋದನ್ ಬಿಟ್ಟು ನನ್ ಮಗ್ಳು ಉಲುಸಿ ಪ್ರಾಣನ್ ತೆಗಿಯಕ್ ಬರ್ತೀಯಾ? ಅಮ್ಮ ಏನೂ ಮಾಡ್ಲಿಲ್ಲ ಸುಮನ. ಸಹಾಯ ಮಾಡಿದಾಳೆ. ದೊಡ್ಡ ಬೊಟ್ಟಮ್ಮ ಮನೆಗ್ ಬಂದು ನಾನು ಉಲುಚಿನ್ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತಿದ್ಲು. ಎಲ್ಲಿ ಕರ್ಕೊಂಡು ಹೋಗ್ತಾಳೆ? ಬೆಳಗಾದ್ರೆ ಬದ್ಲಾಗೋ ಮಗುನ ಅವಳು ಏನ್ ಮಾಡೋಕ್ಕಾಗುತ್ತೆ? ನಾನ್ ಜೋರಾಗಿ ಮಾತಾಡಿದ್ರೆ ನಮ್ಮತ್ತೆ ಅವರೆಲ್ಲ ಬಂದ್ಬಿಡ್ತಾರೆ. ನೀನ್ ಇಂಥ ಕೆಲ್ಸ ಮಾಡಿದ್ಯ ಅಂತ ಗೊತ್ತಾದ್ರೆ ಇನ್ನೊಂದ್ಸಲ ನಿನ್ನ ಮನೆಗ್ ಬರಕ್ ಬಿಡಲ್ಲ. ಒಳ್ಳೆ ಮಾತಲ್ಲಿ ಊರಿಗೆ ಹೋಗು. ಸುಮನ, ಇಷ್ಟೊತ್ತಲ್ಲಿ ಹೇಗೆ ಹೋಗ್ತಾಳೆ? ಬೆಳಕ್ ಹರಿಯೋವರೆಗೂ ಇರ್ತಾಳೆ ಅಂತಂದ್ರೆ ನನ್ ಮಗ್ಳು ಉಲುಚಿಗೆ ಏನ್ ಮಾಡ್ತಾಳೆ ಅಂತ ನಂಗೆ ಆತಂಕ ಆಗ್ತಿರತ್ತೆ. ಇಲ್ಲ ಸುಮನ, ಬೊಟ್ಟಮ್ಮ ಕೂಡ ಹೊರಟೋದ್ಲು. ಅವಳು ಹಾವು. ಬುಟ್ಟಿಲ್ ಮಾತ್ರ ಅಲ್ಲ, ಬಟ್ಟೆ ಒಳಗೂ ಸೇರ್ಕೋಬಹುದು. ಹೊರಟೋದ್ಲು ಅಂತ ನಾನ್ ನೆಮ್ಮದಿಯಿಂದ ಮಲ್ಗಕ್ಕಾಗಲ್ಲ. ಅಮ್ಮ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ಸುಮನ ಬಂದ್ಲು. ಅಮ್ಮನ ಇವತ್ತಿಲ್ಲಿರಕ್ಕೆ ಬಿಡೋದಿಲ್ಲ. ಏನ್ ಮಾಡ್ಲಿ? ಈಗ ಹೋಗ್ತೀಯೋ ಇಲ್ಲ ಮನೆಯವ್ರನ್ನ ಕರ್ಸಿ ಅವ್ರ ಕೈಲೇ ನಿನ್ನ ಆಚೆ ಹಾಕ್ಸ್ಲಾ? ಸುಮನ, ನೋಡ್ದ್ಯಾ ನೈನಿ, ಅವಳು ಹೇಗ್ ಮಾತಾಡ್ತಿದ್ದಾಳೆ? ಹೆತ್ತ ತಾಯಿ ಅನ್ನೋ ಗೌರವ ಕೂಡ ಇಲ್ಲ. ವಿಷ ಸರ್ಪನ್ ಬೇಕಾದ್ರೆ ನಂಬ್ತೀನಿ, ಆದ್ರೆ ನಿನ್ನನ್ನಂತೂ ನಂಬಲ್ಲ. ಸುಮಾನ ಹತ್ರ ಗಲಾಟೆ ಮಾಡ್ಕೊಳ್ದೆ ಹೊರಟೋಗೋದೇ ಒಳ್ಳೇದು. ಮುಂದಿನ ಸಲ ಬಂದಾಗ ಕೆಲಸ ಮುಗಿಸ್ಬೋದು. ಅತ್ತೆ, ಸುಮನ ಕರಿಬೇಡ. ನಮ್ಮಮ್ಮನ ಮರ್ಯಾದೆನ ನಾವೇ ತೆಗ್ದಾಗತ್ತೆ. ಹಾಗಾದ್ರೆ ಹೋಗಕ್ ಹೇಳು. ಇನ್ನೊಂದು ನಿಮಿಷ ಕೂಡ ಇಲ್ಲಿ ಇರಬಾರ್ದು. ನಿನ್ ಬ್ಯಾಗನ್ ಕೂಡ ಬಾಗ್ಲ ಹತ್ರನೇ ಇಟ್ಟಿದ್ದೀನಿ. ಹೋಗು ಹೋಗು. ಅಮ್ಮ, ಅದೇ ನಮ್ ಕೆಲ್ಸ ಅಂತ ಹೇಳ್ತಿದ್ದೀನಿ ಹಸ್ಬೆಂಡು. ಹೇಳಿ ಹೇಳಿ, ಯಾರ್ಯಾರಿಗೆ ಏನೇನ್ ಬೇಕು ಅಂತ? ನಂಗೆ ದೋಸೆ. ಓಕೆ, ನನಗೆ ಪೂರಿ. ನೀನು ಓದ್ಕೊಂಡ್ಬಿಡ್ತೀಯ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ರಿ. ನಿನ್ಗಲ್ವೇ ಪ್ರಾಬ್ಲಮ್ಮು? ನನಗೆ ಕೇಳಿದವ್ರೆಲ್ಲರಿಗೂ ನಾನು ನಿನ್ನ ಮೊಮ್ಮಗ ಅಲ್ಲ ಗಂಡ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ. ದಿನ ದಿನಕ್ಕೂ ನೀವ್ ಯಂಗ್ ಆಗ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ ಚಿಕ್ಕಪ್ಪ? ಆಮೇಲೆ ಹೋಗ್ಲಿವಂತೆ. ಮೊದ್ಲು ಮೆನು ರೆಡಿ ಮಾಡೋಗು. ಶ್ಯಾಮಲಾ ಆಂಟಿಗೆ ರಾಗಿ ರೊಟ್ಟಿ ಮಾಡ್ಬೇಕು ಅನ್ಸುತ್ತೆ. ಏನು ಬೇಕಿಲ್ಲ ಅಕ್ಕ, ನಮ್ಮಮ್ಮ ಊರಿಗೆ ಹೋಗಾಯ್ತು. ಯಾವಾಗ ಹೋದ್ಲಾ? ನಿನ್ನೆ ರಾತ್ರಿನೇ ಊರಿಗೆ ಹೋದ್ರು ಪಾಪ. ಆ ಟೈಮಲ್ಲಿ ಯಾಕೋ ಕಳ್ಸಿದ್ರಿ? ಇವತ್ತು ಬಸ್ಗೆ ಹಚ್ಚಿದ್ರೆ ಏನಾಗ್ತಿತ್ತು? ಹೊತ್ತಿಲ್ಲದ ಹೊತ್ತಲ್ಲಿ ಹೋದಾಗ ನಿಮ್ ಹೆಂಡ್ತಿನೂ ಅಲ್ಲೇ ಇದ್ರು ಬಾಬಾ. ನೈನಿ, ನನಗ್ಯಾಕೆ ನೀನು ಈ ವಿಷಯನ ಹೇಳಲೇ ಇಲ್ಲ? ಈ ಮಧ್ಯೆ ನೈನಿ ಕೂಡ ಕೆಲವು ವಿಷಯಗಳನ್ನ ಮುಚ್ಚಿಡ್ತಿದ್ದಾಳೆ ವಿಶಾಲ್. ಅದರಿಂದ ಒಳ್ಳೇದೇ ಆಗತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಅತ್ತೆ. ಡಮ್ಮೋ ಡಮ್ಮ, ಗುರುಗಳು ಬಂದ್ರು.
ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳು. ಓಂ ಶ್ರೀ ಮಾತ್ರೇ ವಿಶಾಲಾಕ್ಷಿಗೆ ಏನಾದರೂ ಪರವಾಗಿಲ್ಲ ಅನ್ಕೋತಿದ್ದೀರಾ? ಅಪ್ಪಿ ತಪ್ಪಿ ಆ ಮಾಯಾವಿನು ದತ್ತು ತಗೊಂಡು ನಿಮ್ಮ ಮಗ್ಳು ಅನ್ಕೊಂಡು ಕಾಪಾಡಕ್ ನೋಡ್ತಿದ್ದೀರಾ ಹೇಗೆ? ಎಕ್ಸ್ಕ್ಯೂಸ್ ಮೀ ಸುಮನಾ, ನಮ್ ಕುಟುಂಬಕ್ಕೆ ಸಂಬಂಧ ಇಲ್ಲದೆ ಇದ್ರು ಜೀವನ್ನು ಕಾಪಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ ನಮ್ ನೈನಿ. ಈ ಮನೆ ಸೊಸೆನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಇನ್ನು ಹೊರಗ್ನವ್ರನ್ನ ಹೇಗೆ ಅರ್ಥ ಮಾಡ್ಕೋತಾರೆ? ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದಾನೆ ಮಾಮ್ ತಮ್ಮ. ಆದ್ರೂ ಪರವಾಗಿಲ್ಲ, ವಿಶಾಲ್ ನನ್ನನ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದಾನೆ ಅಂದ್ರೆ ನನ್ನನ್ನು ನಾನು ಸ್ವಲ್ಪ ತಿದ್ಕೋಬೇಕು ಅಂತ ಅನ್ಕೋತೀನಿ, ಪಾಸಿಟಿವ್ ಆಗಿ. ಸ್ವಲ್ಪ ಅಲ್ಲ ತಿಲೋತ್ತಮ್ಮ ಮೇಡಮ್, ತುಂಬಾ ಬದಲಾಯಿಸ್ಬೇಕು. ಮೇಡಮ್ಮ, ಹಾ, ಬೋಂಡಾನು ಅಂತೀನಿ, ಡಾಲ್ಡಾನು ಅಂತೀನಿ. ದಟ್ ಇಸ್ ಮೈ ವಿಶ್ ಯು ನೋ. ಏಯ್ ತಲೆ ಕೆಟ್ಟವಳೆ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ರೆ ಗುರುಗಳೇನು ಅಂತ ಹೇಳ್ತಾರೆ. ಹಾ, ಎಲ್ರಿಗೂ ಹಾಲಿಡೇ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಎಂಜಾಯ್ ಮಾಡೋಣ. ಬನ್ನಿ 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 ಬನ್ನಿ. ಏಯ್ ಏಯ್. ಸ್ವಲ್ಪ ನಿಂತ್ಕೋ. ಈ ವಿಷಯದಲ್ಲಿ ಸೀರಿಯಸ್ ಆಗಿರ್ಬೇಕು. ಸೀರಿಯಸ್ ಆಗಿ ತಗೊಂಡ್ರೆ ನಿಜ ಗೊತ್ತಾಗೋಗುತ್ತಲ್ವಾ? ಯಾವ ನಿಜ? ಹಾಸೇನಮ್ಮ, ನಿಜ ಏನಮ್ಮ? ಹಾ, ನಿಜ ಅಂತನ್ನ? ಅಂದ್ರಿ ಅತ್ತಿಗೆ, ಅದೇ ಜೀವನ್ನ ಮಾತಾಡ್ಸಿದ್ರೆ ನಮ್ಮಮ್ಮ ಇರೋ ಜಾಗ ಗೊತ್ತಾಗುತ್ತೆ ಅಂತ ನಿಮ್ಮ ಉದ್ದೇಶ ಅಷ್ಟೇ ಅಲ್ವಾ? ಹಾ, ಎಸ್ 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 ಎಸ್, ದಟ್ಸ್ ಇಟ್. ಗುರುಗಳು ಮುಗುಳ್ನಗ್ತಾ ಎಲ್ರೂ ನೋಡ್ತಿದ್ದಾರೆ. ಸ್ವಾಮೀಜಿ, ನಮ್ಮ ಅಕ್ಕ ನಿಮ್ ಹತ್ರ ಬಂದು ಈ ವಿಷಯ ಕೇಳ್ಬೇಕು ಅಂತಿದ್ಲು, ನೀವೇ ಬಂದ್ಬಿಟ್ರಿ. ಆ 3 ಜನ ಕಾಣಿಸಿದ್ದಾರೆ ಅಂತಂದ್ರೆ ಏನಾಗ್ಬೋದು ಅಂತ ನಮಗ್ ಹೇಳ್ತೀರಾ ನೀವು? ಪೂಜೆ ನಡೆಯೋ ದೇವಸ್ಥಾನದ ಹತ್ರ ಕೊಲೆ ನಡೆಯುತ್ತೆ ಸುಮನ. ಡಮ್ಮೋ ಡಮ್ಮ. ಸುಮ್ಮನೆ ರಮ್ಮ ನೀನು. ಮರ್ಡರ್ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ, ಡಮೋ ಡಮೋ ಅಂತಿದ್ಯಾ? ಪಾಮು, ಗುರುಗಳಿನ್ನೂ ಪೂರ್ತಿ ಹೇಳಲೇ ಇಲ್ಲ, ಅಷ್ಟ್ರಲ್ಲೇ ಗಾಬರಿ ಆಗ್ತಿದ್ದೀರಾ. ಇನ್ನು ಹೇಳೋದಕ್ಕಿನ್ನೇನಿದೆ ಗುರುಗಳೇ? ನಿಮ್ಮ ಕಣ್ಣು ಕಾಣಿಸಿದ 3 ಜನರಲ್ಲಿ ಒಬ್ರನ್ನ ಸಾಯಿಸ್ತಾರೆ, ಇನ್ನೊಬ್ರು ಸತ್ತು ಹೋಗ್ತಾರೆ. ಇದೇ ಅಲ್ವಾ ಟ್ವಿಸ್ಟ್ ಅಂದ್ರೆ? ಏನಮ್ಮ ನೈನೆ,
ಎಲ್ರಿಗಿಂತ ದೊಡ್ಡ ಟಾಸ್ಕು ನಿನ್ಗೇನೆ. ಅದ್ಹೇಗೆ ಬಾವಾ? ಯಾರಿಗೆ ತೊಂದರೆ ಆದ್ರೂ ಕಾಪಾಡೋ ಅಂತ ನಿಮ್ಮ ಅಕ್ಕನ ಲೆಕ್ಕ ಈ ಸಲ ತಪ್ಪುತ್ತೆ ಅಂತ ಅಲ್ವಾ? ಗುರುಗಳು ಇಬ್ರು ಪ್ರಾಣ ಹೋಗುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ನಯನಿ ಕೈಲೂ ಏನೂ ಮಾಡಕ್ಕಾಗಲ್ಲ ಅಂತ ಆಯ್ತು. ಇಲ್ಲ, ಆ ಥರ ನಡೆಯೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ಆ ಅವಕಾಶ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲದಕ್ಕಿಂತ ದುರದೃಷ್ಟ ಏನು ಅಂದರೆ ಆ ಮೂವರಲ್ಲಿ ಗಾಯತ್ರಿ ಪುಟ್ಟಿ ಕೂಡ ಇದ್ದಾಳೆ. ಫ್ರೀಯಾಗಿ ಸಿಕ್ಕಿದ್ ಮಗು ಫ್ರೀಯಾಗೆ. ಸ್ಟಾಪ್ ಇಟ್. ವಿಶಾಲ್, ಮಾತಾಡೋದನ್ನ ತಡಿಬೋದೇ ಹೊರತು ವಿಧಿಯಾಟನ್ನ ತಡಿಯಕ್ಕಾಗಲ್ಲ ಅಲ್ಲ. ತಡೆಯೋ ಅಂತ ನಯನಿ ಕೂಡ ನಿಸ್ಸಹಾಯಕಳಾಗ್ತಾಳೆ ಅಂತ ಈ ಗುರುಗಳು ಹೇಳ್ತಾ ಇದ್ದಾರೆ ಇವಾಗ. ಸ್ವಾಮಿ, ಮೂರಲ್ಲಿ ಪ್ರಾಣಾಪಾಯ ಯಾರಿಬ್ಬರಿಗಿದೆ? ಹಾಗೆ ಹೇಳೋಕ್ಕಾಗಲ್ಲ ವಿಶಾಲ. ಸೂಚನೆ ತರ ಹೇಳ್ಬೋದೇ ಹೊರತು ಇವ್ರಿಗೆ ಅಂತ ಹೆಸರು ಹೇಳೋದು ಧರ್ಮದ ವಿರುದ್ಧ. ಎಲ್ಲ ಕರ್ಮದ ಪ್ರಕಾರ. ವಿಶಾಲು, ನಿಮ್ಮ ಮಾವಂಗೊಂದು ಐಡಿಯಾ ಬಂದಿದೆ. ನಾವು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಆಗೋಯ್ತಲ್ಲ. ಹೌದು, ಈ ಐಡಿಯಾ ಕೂಡ ಚೆನ್ನಾಗೇ ಇದೆಯಲ್ಲ. ಗಾಯತ್ರಿ ಪುಟ್ಟಿಗೇನು ಆಗ್ಬಾರ್ದು ಅಂತಂದ್ರೆ ಮನೇಲೇ ಇದ್ರೆ ಒಳ್ಳೇದು. ಏನಂತೀರಾ? ಕರ್ಕೊಂಡು ಹೋಗ್ಬೇಕು. ಅದೇನೇ ನೈನಿ, ಗಂಡ ಅಂತ ಬಿರುಗಾಳಿ ತರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಪಿಕ್ನಿಕ್ಗೋ ಪಾರ್ಕ್ಗೋ ಕರ್ಕೊಂಡು ಹೋಗ್ತೀನಿ ಅನ್ನೋ ಹಾಗೆ ತೊಂದರೆ ಆಗ್ಬೋದಂತ ಜಾಗಕ್ಕೇನೆ ಗಾಯತ್ರಿನ ಕರ್ಕೊಂಡು ಹೋಗ್ತೀನಿ ಅಂತಿದ್ಯಾ? ಹೌದು ಚಿಕ್ಕಮ್ಮ, ಹಾಗೆ ಕಾಣಿಸಿದೆ ಅಂದ್ರೆ ವಿಧಿ ಪ್ರಕಾರ ನಾವು ನಡ್ಕೊಳ್ಳೇಬೇಕು. ಮಗುನ ನಾವು ಕರ್ಕೊಂಡು ಹೋಗ್ತಾ ಇದ್ರೆ ವಿಶಾಲಾಕ್ಷಿ, ಜೀವ ಅಣ್ಣ ಇವರಿಬ್ರು ಪ್ರಾಣ ಅನ್ಯಾಯವಾಗಿ ಹೋಗ್ತಿದ್ರು. ಕಾಪಾಡದೆ ಸುಮ್ಮನೆ ಇದ್ದಿದ್ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಅದು ಅಲ್ಲದೆ ಜೀವ ಏನಾದರೂ ಅಲ್ಲಿಗೆ ಬಂದರೆ ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಬೋದಲ್ವ ಅದಕ್ಕೆ? ನಾಳೆ ಅಲ್ದೇ ಇದ್ರು ಬರೋ ವಾರ ಅವ್ರನ್ನ ಹಿಡ್ಕೊಂಡು ಕೇಳ್ಬೋದು. ಹೋಗಿ ಹೋಗಿ ಮಗು ಜೀವಕ್ಕೆ ಅಪಾಯ ತರೋದು ಸರಿನಾ? ವಿಶ್, ನೀನಾದ್ರೂ ನೈನಿಗೆ ಹೇಳೋ. ನೈನಿ ಮಾತನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ವಾವ್, ರಾಮನ್ ಮಾತನ್ನ ಸೀತೆ, ಸೀತೆ ಮಾತನ್ನ ರಾಮ ಮೀರೋದೇ ಇಲ್ಲ. ಗುಡಿಗೆ ಹೋಗಿ ನೈನಿ ಹೇಗ್ ಕಾಪಾಡ್ತಾಳೆ ಅನ್ನೋದನ್ನ ನೋಡ್ಬೇಕಾದ್ದೆ. ಈ ಸಲ 2 ಜೀವಗಳನ್ನ ಉಳಿಸ್ಬೇಕು ಅಂದ್ರೆ ವಿಶಾಲಾಕ್ಷಮ್ನವರೇ ಧರೆಗಿಳಿದು ಬರಬೇಕು ತಿಲೋತ್ತಮ. ಅಂದ್ರೆ ನಯನಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು? ಜೀವನ್ ಕೈಯಲ್ಲೇ ನಿಜ ಹೇಳ್ಸೋದಿಕ್ಕೆ. ಅಯ್ಯೋ ರಾಮ, ಏನ್ ಮಾಡಿದ್ರು ಪ್ರಾಬ್ಲಮ್ ಆಗೋ ಥರನೇ ಇದೆಯಲ್ಲಪ್ಪ. ನೀವ್ಯಾರು ಊಹೆ ಮಾಡೋಕ್ಕಾಗದೇ ಇರೋದು ಏನು ಅಂದ್ರೆ ಜೀವ ಸಾವಿಗೆ ನಯನಿನೇ ಕಾರಣ ಆಗ್ತಾಳೆ. ಅಯ್ಯಯ್ಯಯ್ಯೋ, ಏನಪ್ಪ ದೇವ್ರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು.
ಕಷ್ಟ ಬಂದಾಗ ಕಾಪಾಡೋದಕ್ಕೆ ಹೆಸರುವಾಸಿ ಆಗಿರೋ ನಮ್ಮ ನೈನಿನೇ ಜೀವನ್ ಸಾವಿಗೆ ಕಾರಣ ಆಗ್ತಾಳೆ ಅಂತ ಅಂದ್ರೆ ನೈನಿ ಕೊಲೆಗಾರ್ತಿ ಆಗ್ತಾಳೆ ಅಂತ ಅಲ್ವಾ? ಇಲ್ಲ ಆಗಲ್ಲ. ನೀನ್ ಹೇಗ್ ಡಿಸೈಡ್ ಮಾಡ್ತೀಯ ಕಂದ? ವಿಧಿ ಹಾಗೆ ಆಟ ಆಡಿಸ್ತಾ ಇದೆ. ಜೀವನ್ ಹೆಂಡತಿ ತಾಳಿ ಬಿಚ್ಚೋದಿಕ್ಕೆ, ಅವನ್ ಮಕ್ಕಳು ಅನಾಥ ಆಗೋದಿಕ್ಕೆ, ಓವರಾಲ್ ಆಗಿ ಆ ಕುಟುಂಬ ಛಿದ್ರ ಛಿದ್ರ ಆಗೋದಿಕ್ಕೆ ನಿನ್ ಹೆಂಡತಿ ನಯನಿನೇ ಕಾರಣ ಆಗ್ತಾಳೆ ಅಂತ ಗುರುಗಳೇ ಹೇಳ್ತಾ ಇದ್ದಾರಲ್ಲ. ಹೆಂಡತಿ ಮಕ್ಕಳು ಇದ್ದಾರೆ ಅಂತ ನಿಮಗೆ ಗೊತ್ತತ್ತೆ? ಪರಿಚಯ ಇರೋ ಥರ ಹೇಳ್ತೀರಾ? ಗಂಡು ಅಂದ್ಮೇಲೆ ಗಂಡ ಆಗಲ್ವಾ? ಹೌದು ಬಿಡಿ, ಎಲ್ರೂ ನನ್ನ ಗಂಡನ ಥರ ಯಾಕಿರ್ತಾರೆ? ಮಾಮ್, ಅವಳೇನೋ ಹೇಳ್ತಿದ್ದಾಳೆ ಮಾಮ್.